ನಾನು ಈಗಾಗಲೇ ನಿಮಗೆ ಸಾಕಷ್ಟು ವಿಶಿಷ್ಟವಾಗಿರುವಂತಹ ಮತ್ತು ಎಲ್ಲೆಲ್ಲಿ ಸಖತ್ತಾಗಿ ಅಡುಗೆಗಳನ್ನ ಮಾಡಿರ್ತಾರೆ, ಅಂದರೆ ಯಾವ್ಯಾವ ಜಾಗದಲ್ಲಿ ಊಟ ಫೇಮಸ್ ಇದೆ ಮತ್ತು ಯಾವ ಊಟ ತುಂಬ ಅನ್ಲಿಮಿಟೆಡಾಗಿ ಸಿಗ್ತಾಯಿದೆ ಮತ್ತು ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ, ಇಂತಹ ಒಂದು ಹೋಟೆಲ್ಗಳನ್ನ ನಾನು ಈಗ ನಿಮಗೆ ತೋರಿಸಿದ್ದೀನಿ. ಸೊ ಇವತ್ತು ಸಹ ಅದೇ ರೀತಿ ಇರುವಂತಹ ಒಂದು ವಿಶಿಷ್ಟವಾಗಿರುವಂತಹ ಡಾಬಾ ಮತ್ತು ರೆಸ್ಟೋರೆಂಟ್ಗೆ ನಾನು ನಿಮ್ಮನ್ನ ಕರ್ಕೊಂಬಂದಿದ್ದೀನಿ. ಸೊ ಈ ಒಂದು ರೆಸ್ಟೋರೆಂಟ್ ನೇಮ್ ಬಂದು ನ್ಯೂ ಅತಿಥಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಸೊ ಈ ಒಂದು ಡಾಬಾದ ವಿಶೇಷತೆ ಏನಪ್ಪ ಅಂದರೆ, ಇವರು ಮನೆ ಅಡುಗೆ ಥರನೇ ಮಾಡ್ತಾರೆ ಹಾಗೂ ಮತ್ತು ಒಲೆಯಲ್ಲೇ ಮಾಡ್ತಾರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಎಲ್ಲರೂ ಸಹ ಹೋಗಿ ಆರಾಮಾಗಿ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಬರ್ಬೋದಂತಹ ಡಾಬಾ ಅಂದರೆ ಈ ಡಾಬಾ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಥವಾ ಫ್ಯಾಮಿಲಿ ಜೊತೆ ಆಗಿರ್ಬೋದು ಯಾವುದೇ ಒಂದು ಪಾರ್ಟೀಸನ್ನು ಅಥವಾ ಈವೆಂಟ್ಸನ್ನು ನೀವೆಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಸೊ ಇದರಲ್ಲಿ ನಾಟಿ ಸ್ಟೈಲ್, ತಂದೂರಿ, ಇಂಡಿಯನ್, ಚೈನೀಸ್, ಫಿಶ್ ಈ ಥರ ಒಂದು ಫುಡ್ಡು ನಮಗೆ ಅವೈಲಬಲ್ ಇದೆ. ಅಂದರೆ ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಅಂದರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಈ ಎರಡನ್ನು ಸಹ ನಮಗಿಲ್ಲಿ ಮಾಡಿಕೊಡ್ತಾರೆ. ಸೊ ಇದು ಅಡ್ರೆಸ್ ಬಂದು ಎಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇದು ಅಡ್ರೆಸ್ ಬಂದು ಬುಲ್ಲಹಳ್ಳಿ ಗೇಟ್, ಚಿಕ್ಕಬಳ್ಳಾಪುರ ರಸ್ತೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ನೀವು ಜಸ್ಟ್ ಅತಿಥಿ ಢಾಬಾ ಅಂತ ಕೇಳಿದ್ರೆ ಸಾಕು, ಡೆಫಿನೆಟ್ಲಿ ಎಲ್ಲರೂ ಸಹ ಹೇಳ್ತಾರೆ. ಮತ್ತು ಯಾಕಂದರೆ ಈ ಒಂದು ರೆಸ್ಟೋರೆಂಟ್ ಮತ್ತು ಡಾಬಾ ಅಷ್ಟು ಫೇಮಸ್ ಆಗಿದೆ. ಹಾಗೆ ಈ ಒಂದು ಸರಿ ನೀವು ಇಲ್ಲಿ ಟೇಸ್ಟ್ ಮಾಡಿದ್ರೆ ಸಾಕು, ನೀವೆಲ್ಲೋ ಕಳೆದು ಹೋಗ್ತೀರ ಅಂತ ನಾನಂತೂ 100% ಹೇಳ್ತೀನಿ. ಯಾಕಂದರೆ ಟೇಸ್ಟಲ್ಲಾಗಿರ್ಬೋದು ಎಲ್ಲೇ ಕಾಂಪ್ರಮೈಸ್ ಮಾಡ್ಕೊತ ಇಲ್ಲ, ಮತ್ತು ಕ್ವಾಲಿಟಿಯಲ್ಲೂ ಅಷ್ಟೇ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಹೈಜೆನಿಕ್ಕಾಗಿ ಅಡುಗೆಗಳನ್ನ ತಯಾರಿಸ್ಕೊಡ್ತಾಯಿದ್ದಾರೆ. ಮತ್ತು ಎಲ್ಲ ಕಡೆ ನಾವು ಟೇಸ್ಟ್ ಪುಡಿಯನ್ನು ನಾವು ನೋಡ್ತಾ ಇರ್ತೀವಿ, ಬಟ್ ಇಲ್ಲಿ ಟೇಸ್ಟ್ ಪುಡಿಯನ್ನು ಅವಾಯ್ಡ್ ಮಾಡಿ ಮಾಡುವಂತಹ ಡಾಬಾ ಅಂತಲೇ ಹೇಳ್ಬೋದು. ನಾನು ಹೇಳಿದೆ ಇಲ್ಲಿ ಈ ಒಂದು ಡಾಬಾದಲ್ಲಿ ಒಂದು ಬಿರಿಯಾನಿ ಅನ್ನೋದು ತುಂಬ ಸ್ಪೆಷಲ್ ಆಗಿದೆ. ಸೊ ನೀವು ಖಂಡಿತವಾಗ್ಲೂ ಆ ಬಿರಿಯಾನಿ ತಿನ್ನಲೇಬೇಕು, ಅಷ್ಟು ಸಖತ್ತಾಗಿರುತ್ತೆ. ಮತ್ತು ನೀವು ಒಂದು ಸಲ ತಿಂದಿರಿ ಅಂದರೆ ಡೆಫಿನೆಟ್ಲಿ ನೀವು ಮತ್ತೆ ಅಲ್ಲಿಗೆ ಹೋಗ್ತೀರಾ ಅಂತ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಸೊ ಇನ್ಯಾಕೆ ತಡ ಮಾಡ್ತಿದ್ದೀರಾ, ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಒಂದ್ಸರಿ ವಿಸಿಟ್ ಮಾಡಿ ಹೇಗಿದೆ ಟೇಸ್ಟ್ ಇದ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ನನಗೂ ಸಹ ಒಂದು ಕಮೆಂಟನ್ನು ಹಾಕಿ. ಮತ್ತು ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು. ಹಾಗೆ ಈ ಒಂದು ಡಾಬಾ ಬಗ್ಗೆ ಏನೆಲ್ಲ ಇದೆ, ಇಲ್ಲಿ ಯಾವ ರೀತಿ ನಡೆಯುತ್ತೆ ಅದನ್ನೆಲ್ಲ ಮಾತಾಡಿಸ್ತೀನಿ ಇಲ್ಲಿರುವಂತಹ ಓನರ್ ಹತ್ರ. ಬನ್ನಿ. ನ್ಯೂ ಫ್ಯಾಮಿಲಿ ಅತಿಥಿ ರೆಸ್ಟೋರೆಂಟ್, ಈ ಒಂದು ರೆಸ್ಟೋರೆಂಟ್ ಎಷ್ಟು ವರ್ಷಗಳಿಂದ ಇದೆ ಮೇಡಮ್? ಇದು 1.5 ವರ್ಷದಿಂದ ಇದೆ ಮೇಡಮ್. ಇದು 1.5 ವರ್ಷಗಳಿಂದ ನಿಮ್ಮ ಒಂದು ಡಾಬಾದಲ್ಲಿ ಏನ್ ಸ್ಪೆಷಲ್ ಆಗಿದೆ ಸರ್? ಮೇಡಮ್ ಎಲ್ಲ ಸ್ಪೆಷಲ್, ಇಂಥದಂತ ಸ್ಪೆಷಲ್ ಅಂತ ಎಲ್ಲ ಸ್ಪೆಷಲ್. ನಾವೇನು ಇಲ್ಲಿಂದ ಏನ್ ಮಾಡ್ಕೊಡ್ತೀರೋ ಅದೆಲ್ಲ ಸ್ಪೆಷಲೇ ಇರುತ್ತೆ ಮೇಡಮ್. ಓಕೆ, ನಿಮ್ಮ ಒಂದು ರೆಸ್ಟೋರೆಂಟ್ ಅಲ್ಲಿ ಏನ್ ಫೇಮಸ್ ಫುಡ್? ಮೇಡಮ್ ಇಲ್ಲಿ ಬಿರಿಯಾನಿ ಸಿಗುತ್ತೆ, ದಮ್ ಬಿರಿಯಾನಿ ಸಿಗುತ್ತೆ, ಮಟನ್ ದಮ್ ಬಿರಿಯಾನಿ ಸಿಗುತ್ತೆ. ಪ್ರತಿಯೊಂದು ಕಲ್ಮಿ ಆಗಿರ್ಬೋದು, ತಂದೂರಿ ಆಗಿರ್ಬೋದು, ಪ್ರತಿಯೊಂದು ನಮ್ಮಲ್ಲಿ ಎಲ್ಲ ಫೇಮಸ್ ಎಷ್ಟೆಲ್ಲ ವೆರೈಟೀಸ್ ಇದೆ ಸರ್? ಮೇಡಮ್ ಇಲ್ಲಿ ಸುಮಾರು 200 ಇಂದ 300 ಐಟಮ್ ವೆರೈಟಿ ಸಿಗುತ್ತೆ ಟೈಮಿಂಗ್ ಏನಿದೆ ಮೇಡಮ್? ಮಾರ್ನಿಂಗ್ 11 ಇಂದ ನೈಟ್ 11 ವರೆಗೂ ಇರುತ್ತೆ. ಓಕೆ, ಲೊಕೇಶನ್ ಎಲ್ಲಿ ಬರುತ್ತೆ ಇದು? ಮೇಡಮ್ ದೇವನಹಳ್ಳಿ ತಾಲೂಕು, ಬುಳ್ಳಳ್ಳಿ ಗೇಟ್, ಆವತಿ. ಓಕೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಯಾವ ರೀತಿ ಇದೆ ಮೇಡಮ್? ಏನು ನಮ್ಮಲ್ಲಿ ಕಸ್ಟಮರು ಸುಮಾರು ಇದರಿಂದ ಬರ್ತಾರೆ. ನಮಗೆ ಏನು ಹೊಸಕೋಟೆ ಆಗಿರ್ಬೋದು, ಬಿರಿಯಾನಿ ತಿನ್ನಕ್ಕೆ ಹೊಸಕೋಟೆಯಿಂದನೂ ಬರ್ತಾರೆ. ಮತ್ತೆ ಚಿಂತಾಮಣಿ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಕಸ್ಟಮರ್ ಬಂದು ಒಳ್ಳೆ ರೆಸ್ಪಾನ್ಸೇ ಕೊಟ್ಟು ಹೋಗ್ತಾರೆ. ಓಕೆ, ಇದುವರೆಗೂ ಬಂದ ಕಸ್ಟಮರ್ಸ್ ಯಾರಾದ್ರೂ ಫ್ಯಾಮಿಲಿನ ಅಥವಾ ಫ್ರೆಂಡ್ಸ್ ಇಲ್ಲಿ ಕರ್ಕೊಂಡ್ ಬಂದಿರೋ ಮೇಡಮ್? ತುಂಬಾ ನಮ್ಮಲ್ಲಿ ಫ್ಯಾಮಿಲಿ ಜಾಸ್ತಿ ಬರುತ್ತಾರೆ ಮೇಡಮ್. ಏನು ಅಂತಂದ್ರೆ ನಮ್ಮಲ್ಲಿ ಬರ್ಡೇ ಆಗಿರ್ಬೋದು, ಒಂದು ಸೆಲೆಬ್ರೇಷನ್, ಯಾವುದೇ ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಬಂದು ಫ್ಯಾಮಿಲಿ ಬಂದು ನಮ್ಮಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡು ಊಟ ಮಾಡ್ಕೊಂಡೇ ಹೋಗ್ತಾರೆ ಮೇಡಮ್. ನಮ್ಮಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಎರಡು ಜಾಸ್ತಿನೇ ಇರುತ್ತೆ ಮೇಡಮ್. 100% ಮಾಡ್ತಿದ್ದೀರಿ ಮೇಡಮ್. ನಮ್ಗೆ ಯಾವ ಮಾಮೂಲಿ ಲೋಕಲ್ ಯಾವ ತರ ಇಡಬೇಕು ನಮ್ಗೆ ಆ ತರ ಮೀಡಿಯಂ ಪ್ರೈಸೇ ಇದೆ ಮೇಡಮ್. ಹೌದು ಮೇಡಮ್, ತಿನ್ಕೊಂಡು ಹೋಗ್ಬೋದು ಮೇಡಮ್. ಆ ತರ ಇದೆ. ಹೌದು ಮೇಡಮ್, ಆ ತರ ಇದೆ. ನಾವೇನ್ ಹೇಳಕ್ ಇಷ್ಟಪಡ್ತೀವಿ ನಮ್ಮ ವೀಕ್ಷಕರಿಗೆ, ಬನ್ನಿ ಟೇಸ್ಟ್ ಮಾಡಿ, ಊಟ ಮಾಡಿದ್ಮೇಲೆ ನಮ್ಗೆ ಯಾವ ತರ ರೆಸ್ಪಾನ್ಸ್ ಕೊಡ್ಬೇಕು ಹೇಳ್ಕೊಡಿ ಮೇಡಮ್. ನ್ಯೂ ಅತಿಥಿ ಫ್ಯಾಮಿಲಿ ರೆಸ್ಟೋರೆಂಟ್, ಬುಳ್ಳಳ್ಳಿ ಗೇಟ್, ಆವತಿ. ಸರ್ ಇಲ್ಲಿ ಫುಡ್ ಹೇಗಿದೆ ಸರ್? ಫುಡ್ ಮಾತ್ರ ಸೂಪರ್ ಆಗಿದೆ, ನಾಟಿ ಸ್ಟೈಲ್ ಥರ ಇದೆ. ಬಟ್ ಯಾವುದೇ ರೀತಿಯಲ್ಲಾಗಲಿ ಒಂಚೂರು ಏನೋ ಊಟ ಮಾಡಿದ್ರೆ ಇನ್ನೂ ತಿನ್ಬೇಕು ಅನಿಸುತ್ತೆ ಹೊರತು
ಬೇರೆ ಥರ ಅನಿಸಲ್ಲ. ಓಕೆ ಆ್ಯಂಡ್ ಕ್ವಾಲಿಟಿ ಎಲ್ಲ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ ಮೇಡಮ್ ಅವರೇ. ಇತರೆ ಡಬ್ಬಾಗ್ಲಿ ಹೋಲಿಸ್ಕೊಂಡ್ರೆ ಈ ಡಬ್ಬಾದಲ್ಲಿ ಮಾತ್ರ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಸೂಪರಾಗಿದೆ. ಎಷ್ಟು ವರ್ಷಗಳಿಂದ ಇದೇ ಡಾಬಾಗೆ ಬರ್ತಾ ಇದ್ದೀರಾ ನೀವು? ಮೇಡಮ್ ಅವರೇ ಈಗೇನು ಡಾಬಾ ಸ್ಟಾರ್ಟ್ ಆದಾಗಿಂದ ಇದುವರೆಗೂ ಬರ್ತಾನೆ ಇದ್ದೀವಿ, ಕಂಟಿನ್ಯೂಸ್ ಬರ್ತಾ ಇರ್ತೀವಿ. ಸರ್ ಕೊಡೋಂಥ ಪ್ರೈಸ್ಗೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸುತ್ತಾ? ಸೂಪರ್ ಮೇಡಮ್ ಅವರೇ. ಈ ಥರ ಡಾಬಾಗ್ಲಿ ಹೋಲಿಸ್ಕೊಂಡ್ರೆ ಇದು ಮಾತ್ರ ಸೂಪರ್ ಬಂದು. ಓಕೆ ಸರ್, ನಿಮಗೆ ಇಲ್ಲಿ ಈ ಡಾಬಾದಲ್ಲಿ ತುಂಬ ಸ್ಪೆಷಲ್ ಮತ್ತು ತುಂಬ ಇಷ್ಟ ಆಗಿದ್ದು ಫುಡ್ ಯಾವುದು? ಮೇಡಮ್ ಅವ್ರ ನಾಟಿ ಸ್ಟೈಲಲ್ಲಿ ಮಾಡೋಂಥದ್ದು ಬಿರಿಯಾನಿ ಆಗಿರ್ಬೋದು, ಮತ್ತು ಕಾಲು ಸೂಪ್ ಮಾಡ್ತಾರೆ, ಭಾನುವಾರ ಎಲ್ಲ ಕಾಲು ಸೂಪ್ ಮಾಡ್ತಾರೆ, ಮತ್ತು ಲೆಮನ್ ಚಿಕನ್ ಭಾರಿ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಓಕೆ ಸರ್, ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ನ ಇಲ್ಲಿಗೆ ಸಜೆಸ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ ಟೋಟಲಿ ಇಲ್ಲೇ ಬರ್ತಾರೆ ಮೇಡಮ್. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಈ ಡಾಬಾ ಬಗ್ಗೆ? ಈ ಡಾಬಾ ಬಗ್ಗೆ ಹೇಳ್ಬೇಕಂದ್ರೆ ಫುಡ್ ಮತ್ತು ನೀಟ್ನೆಸ್ಸು ಮತ್ತು ಸಪ್ಲೈ ಆಗಿರ್ಬೋದು, ಮತ್ತು ಬಂದಂಥ ಏನು ಗ್ರಾಹಕರು ಇರ್ತಾರೋ ಅದನ್ನೆಲ್ಲ ನೋಡೋಂಥದ್ದು ಇರ್ಬೋದು, ಪ್ರತಿಯೊಂದು ರೀತಿಯಲ್ಲೂ ಕೂಡ ಗಮನವಾಗಿ ನೋಡಿ ಅದನ್ನು ಡಿಲೇ ಮಾಡ್ದಿರಾ ಎಲ್ಲ ರೀತಿಯಲ್ಲೂ ಸಪ್ಲೈ ಮಾಡ್ತಾರೆ ಮೇಡಮ್. ಹೈಜಿನಿಕ್ ಇದೆಯಾ? ಅದು ಚೆನ್ನಾಗಿದೆ ಮೇಡಮ್. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ನಿಮ್ಮ ವೀಕ್ಷಕರಿಗೆ ಹೇಳ್ಬೇಕಂದ್ರೆ ಈ ಡಾಬಾದಲ್ಲಿ ಬಂದು ನಾಟಿ ಸ್ಟೈಲ್ ಬಿರಿಯಾನಿ ಆಗಿರ್ಬೋದು, ಲೆಮನ್ ಚಿಕನ್ ಆಗಿರ್ಬೋದು, ಮತ್ತು ಸ್ಟಾರ್ಟರ್ಸ್ ತುಂಬ ಇದ್ದಾವೆ, ಏನು ಕಲ್ಮಿ ಆಗಿರ್ಬೋದು, ಮತ್ತು ಈ ಥರ ಡಾಬಾಗಳು ಹೋಲಿಸ್ಕೊಂಡ್ರೆ ಕಲ್ಮಿ ರೀತಿಯಲ್ಲಿ ನೋಡೋಕೆ ಹೋದರೆ ತುಂಬ ಅನೇಕ ರೀತಿಯಲ್ಲಿ ಕಲ್ಮಿ ಟೇಸ್ಟ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅದು ನಾಟಿ ಸ್ಟೈಲ್ ಇರುತ್ತೆ.